ಪಟ್ಟಿಯನ್ನ ಧರಿಸಿ ಸಚಿವ ಜಮೀರ್ ಅಹಮದ್ ರಂಜಾನ್ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಕೇಂದ್ರದ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸಿ ಕಪ್ಪು ಪಟ್ಟಿಯನ್ನ ಧರಿಸಿದ್ದಾರೆ. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸಚಿವ ರಹೀಂ ಖಾನ್ ಕೂಡ ಕಪ್ಪು ಪಟ್ಟಿ ಧರಿಸಿಯೇ ಪ್ರಾರ್ಥನೆಗೆ ಬಂದಿದ್ರು. ಬೀದರ್ನಲ್ಲಿ ಕಪ್ಪು ಪಟ್ಟಿ ಧರಿಸಿ ರಹೀಂ ಖಾನ್ ನಮಾಜ್ ಮಾಡಿದ್ದಾರೆ. ಜಮೀರ್ ಅಹಮದ್, ರಹೀಂ ಖಾನ್ ರಂಜಾನ್ ಪ್ರಾರ್ಥನೆಯ ಸಂದರ್ಭ ಕಪ್ಪು ಪಟ್ಟಿಯನ್ನ ಧರಿಸಿರುವುದು ಕಾಣಿಸ್ತಾ ಇದೆ. ಇದು ಕೇಂದ್ರದ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸಿ ಅದಕ್ಕೆ ತಮ್ಮ ವಿರೋಧ ಇದೆ ಅನ್ನೋದಾಗಿ ಈ ರೀತಿಯಾಗಿ ಕಪ್ಪು ಪಟ್ಟಿಯನ್ನ ಧರಿಸುವ ಮೂಲಕವಾಗಿ ತೋರಿಸಿದ್ದಾರೆ. ಒಂದು ಬೆಂಗಳೂರಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದಾರಾ, ಮತ್ತೊಂದು ಕಡೆ ಬೀದರ್ನಲ್ಲಿ ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇರೋದು. ಕೇಂದ್ರದ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತಮ್ಮ ವಿರೋಧ ಇದೆ ಅನ್ನೋದನ್ನ, ಅಸಮಾಧಾನ ಇದೆ ಅನ್ನೋದನ್ನ ಈ ಮೂಲಕವಾಗಿ ತೋರಿಸ್ತಾ ಇದ್ದಾರೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ತೋಳಿಗೆ ಕಪ್ಪು ಪಟ್ಟಿಯನ್ನ ಧರಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರೋ ಹಾಗೆ ಇದೇ ರೀತಿಯಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿರೋದು. ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಸಚಿವ ರಹೀಂ ಖಾನ್ ಹಾಗೆ ಜಮೀರ್ ಅಹಮದ್ ಸೇರಿದಂತೆ ಸಾಕಷ್ಟು ಜನ ಇದ್ದಾರೆ. ಕೈಗೆ ತೋಳಿಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರಾರ್ಥನೆಯನ್ನ ಸಲ್ಲಿಸುವ ಮುಖಾಂತರವಾಗಿ ಕೇಂದ್ರದ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತಮ್ಮ ವಿರೋಧ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಪ್ರಾರ್ಥನೆಯ ಸಂದರ್ಭ ರೈತರ ಪಹಣಿಯಲ್ಲಿ ವಕ್ಫ್ ಹೆಸರಿದ್ದಿದ್ದು, ಅನಂತರದಲ್ಲಿ ರೈತರಿಗೆ ನೋಟಿಸ್ ಹೋಗಿದ್ದು, ಅದಕ್ಕೆ ರೈತರು ಪ್ರತಿಭಟನೆಗಿಳಿದಿದ್ದು, ಅದಾದ ಮೇಲೆ ಇದು ನೋಟಿಸ್ಗಷ್ಟೇ ಸೀಮಿತವಾಗಬಾರದು, ಕಾಯ್ದೆಗೆ ಒಂದು ತಿದ್ದುಪಡಿಯನ್ನ ತರಬೇಕು ಅನ್ನುವಂಥ ಸಿದ್ಧತೆಯಲ್ಲಿದ್ದು, ಇದೀಗ ಕೇಂದ್ರದ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸಿ ಈ ರೀತಿಯಾಗಿ ತೋರ್ಪಡಿಸಲಾಗ್ತಾ ಇದೆ.